ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೂ ಕೂಡ. ಸೊ ಮಂಗಳೂರು ಯಾರು ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತಾ ಇದ್ರಲ್ಲ, ಸೊ ಮೂಡುಬಿದಿರೆಯಲ್ಲಿ ಸ್ವರಾಜ್ ಗ್ರೌಂಡ್ ಅಂತ ಹೇಳ್ಕೇಸಿಂದ ಸ್ವರಾಜ್ ಮೈದಾನಕ್ಕೆ ನಿಮಗೋಸ್ಕರ ಇದೊಂದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಕೇಸಿಂದ ನಾವು ಬಾಗಲಕೋಟೆ ಅಂತ ನಮ್ಮ ಎಜೆ ಡಿಫೆನ್ಸ್ ಅಕಾಡೆಮಿ ಅಂತ ನಾವು ಗ್ರೌಂಡನ್ನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡಿ ಸರ್ ಅಂತ ಹೇಳ್ಕೇಸಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ಟೋಟಲಿ ಬಂದ್ಬಿಟ್ಟು 9,000 ಅಧಿಕ ಜನಗಳನ್ನ ಸಿಇ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದೀರಿ. ಈಗ ನೋಡ್ಕೊಳ್ಬೋದು ನೀವು ಗ್ರೌಂಡ್ ಯಾವ ಥರ ಇದೆ. ಸೊ ನಾನು ಚೆಕ್ ಮಾಡ್ತಿರ್ತಕ್ಕಂಥದ್ದು ಈಗ ಫುಲ್ ಬಿಸಿಲಿದೆ, ಆದರೂ ಕೂಡ ಗ್ರೌಂಡ್ನಲ್ಲಿ ನೀವು ಬರಗಾಲಿ ಓಡ್ಬೋದು ಅಥವಾ ಶೂಸ್ ಹಾಕೊಂಡು ಓಡ್ಬೋದು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ನಿಮ್ಗೆ. ಟೋಟಲಿ ಬಂದ್ಬಿಟ್ಟು 400 ಮೀಟರ್ ಟ್ರ್ಯಾಕ್ ಇದೆ. ಯಾಕಂದರೆ ಪ್ರತಿ 2016 ಅಥವಾ 17ರಲ್ಲಿ ಈ ರ್ಯಾಲಿಯನ್ನು ಮೂಡುಬಿದಿರೆಯಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ ಇವಾಗೂ ಕೂಡ ಇಲ್ಲೇ ಕಂಡಕ್ಟ್ ಮಾಡ್ತೀವಿ ಅಂತ ಕೇಸಿಂದ ಆಲ್ರೆಡಿ ನಿಮ್ಗೆ ಅಪ್ಡೇಟ್ ಕೂಡ ಬಂದಿದೆ. ಸೊ 100% ಇಲ್ಲೇ ನಡೀತದ. ನೋಡ್ಕೊಳ್ಳೋಣ. ಟೋಟಲಿ ಬಂದ್ಬಿಟ್ಟು ಗ್ರೌಂಡಿನಲ್ಲಿ ನೋಡ್ಕೊಡ್ರಿ, ಪ್ರತಿ ಒಂದು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಂತಂದ್ರೆ ಟೋಟಲಿ ಬಂದ್ಬಿಟ್ಟು ಆ ಟ್ರ್ಯಾಕ್ಗಳು 6 ಟ್ರ್ಯಾಕ್ಗಳು ಇರ್ತಾವೆ. ಸೊ ಇಲ್ಲಿ ಬಂದ್ಬಿಟ್ಟು 8 ಟ್ರ್ಯಾಕ್ಗಳಿದಾವೆ. ನೋಡ್ಕೋಬಹುದು, ಚೆಕ್ ಮಾಡ್ಕೋಬಹುದು. 1 2 3 4 5 6 7 8 ಅಂದ್ರೆ 8 ಟ್ರ್ಯಾಕ್ಗಳಿದಾವೆ. ನೋಡ್ಕೊಡ್ರಿ, 6 ಟ್ರ್ಯಾಕ್ ಇದ್ದಾಗ ಸೊ 100 ಜನಗಳನ್ನ ಕುಂದಿರ್ಸಿದಾರಪ್ಪ ಅಂತಂದ್ರ ನಿಮ್ಗೆ ಟ್ರ್ಯಾಕ್ ಸಿಗೋದು 300 200 ಅಬೋವ್ ಆದ್ಮೇಲೆ ಸ್ಪೀಡ್ ಹೊಡಿದ್ರೆ ಮಾತ್ರ ನಿಮ್ಗೆ ಟ್ರ್ಯಾಕ್ ಸಿಗ್ತದ. ಸೊ ಇಲ್ಲಿ ನಿಮ್ಗೆ ಎಷ್ಟು ಅವಕಾಶಪ್ಪ ಅಂದ್ರೆ 2 ಟ್ರ್ಯಾಕ್ ಎಕ್ಸ್ಟ್ರಾ ಇದಾವೆ. 2 ಟ್ರ್ಯಾಕ್ ಎಕ್ಸ್ಟ್ರಾ ಇದಾರಪ್ಪ ಅಂತಂದ್ರೆ ಆರಾಮ್ಸಾಗಿ ನೀವು 100 ಅಥವಾ 200ದಲ್ಲಿ ಹೋಗಿ ಟ್ರ್ಯಾಕ್ ಅನ್ನ ಹುಡ್ಕೊಳ್ಬಹುದು. ಅಂದ್ರೆ ಮಂಗಳೂರು ಏರೋದವರಿಗೆ ಆಲ್ಮೋಸ್ಟ್ ಆಲ್ ಬಹಳ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಟೈಮಿಂಗ್ ಕೊಟ್ಟಿದಾರಪ್ಪ ಅಂದ್ರೆ ನೀವು ಬಹಳ ಅಂದ್ರೆ ಬಹಳ ಪ್ರಾಕ್ಟೀಸ್ ಕೂಡ ಮಾಡಿದಾರ. ಆದ ಕಾರಣಕ್ಕೋಸ್ಕರ ನೀವು ಫುಲ್ ಹಾಟ್ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೂ ಕೂಡ ತೊಂದರೆ ಇಲ್ಲ. ಯಾಕಂದ್ರೆ ರಾಯಚೂರಲ್ಲಿ ನೋಡ್ಕೋಬಹುದು, ರಾಯಚೂರಲ್ಲಿ ಮಳೆ ಕೂಡ ಇತ್ತು. ಮಳೆಯಲ್ಲಿ ರನ್ನಿಂಗ್ ಮಾಡಕ ಬಹಳ ಅಂದ್ರೆ ಬಹಳ ತೊಂದರೆ ಆಯಿತು. ನೆಕ್ಸ್ಟ್ ಬೆಂಗಳೂರು ಯಾರೋದವರಿಗೆ ಕೂಡ ಸಿಂಥೆಟಿಕ್ ಗ್ರೌಂಡ್ ಇತ್ತು. ಆ ಸಿಂಥೆಟಿಕ್ ಗ್ರೌಂಡ್ ಇತ್ತಪ್ಪ ಅಂತಂದ್ರೂ ಕೂಡ ಅವ್ರಿಗೆ ನೋಡ್ಕೋಬಹುದು ಟೈಮಿಂಗ್ ಭಾಳ ಕೊಡಲಿಲ್ಲ. ಅಂದ್ರೆ ಟೈಮಿಂಗ್ ಕನ್ಫರ್ಮೇಷನ್ ಕೊಡಲಿಲ್ಲ. ಅಂದ್ರೆ ಡೇಟ್ ಕೊಟ್ಟಿದ್ರು, ಬಟ್ ಅಡ್ಮಿಟ್ ಕಾರ್ಡನ್ನು 15 ಡೇಸ್ನಲ್ಲಿ ಮಾತ್ರ ಅಡ್ಮಿಟ್ ಕಾರ್ಡನ್ನು ಬಿಟ್ಟರು. ನಿಮ್ಮದು ಕೂಡ ಮಂಗಳೂರು ಇರೋದವರಿಗೆ ಜನವರಿ 28 ಅಂತ ಹೇಳ್ಕೇಸಂದ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ಡೇಟಿಗೆ ನಡೀತದ ಅಂತ ಹೇಳ್ಕೇಸಂದ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ನನ್ನ ಪ್ರಕಾರ ಜನವರಿಯಲ್ಲೇ ನಿಮ್ಮ ರ್ಯಾಲಿ ನಡೀತದ. ಸೊ ನೀವು ರ್ಯಾಲಿ ನಡೀತದಪ್ಪ ಅಂತ ಹೇಳ್ಕೇಸಂದ ಆಲ್ರೆಡಿ ನೀವು ಪ್ರಿಪ್ರೇಷನನ್ನು ಕರೆಕ್ಟಾಗಿ ಇಟ್ಕೊಡ್ರಿ. ಯಾಕಂದ್ರೆ ನೋಡ್ಕೋಬಹುದು, ಬೆಳಗಾವಿ ಏರಿಯಾದಲ್ಲಿ ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಆ ಫೈನಲ್ ಮೆರಿಟ್ನಲ್ಲಿ ಪಾಸ್ ಆಗಿದಾರ. ನಿಮಗೂ ಕೂಡ ಅದನ್ನೇ ಹೇಳ್ತೀನಿ ನಾನು. ಇಷ್ಟು ದಿನ ಟೈಮಿಂಗ್ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಯೂಸ್ ತಗೊಳ್ರಿ. ಸುಮ್ಮನೆ ನೀವು ಅಕಸ್ಮಾತ್ ನಾನು 4th ಗ್ರೂಪ್ ಹೊಡೆದೆ, 3rd ಗ್ರೂಪ್ ಹೊಡೆದೆ, ಫುಲ್ಅಪ್ಸ್ನಲ್ಲಿ 6 ಹೊಡೆದ್ರಿಪ್ಪ ಅಂದ್ರೆ ಫೈನಲ್ ಮೆರಿಟ್ ಕುತ್ಕೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಅನ್ಕೊಳ್ತಾ ಇರ್ತೀರಾ, ಸರ್ ನಾನು ಪ್ರಾಕ್ಟೀಸ್ ಮಾಡಿದ್ದೆ, ಎಕ್ಸಾಮ್ನು ಚೆನ್ನಾಗಿ ಆಗಿತ್ತು, ಎಕ್ಸಾಮ್ ಹೇಗಾಗಿರುತ್ತೋ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರಲ್ಲ. ಅಂದ್ರೆ ನಿಮಗೆ ಕಾನ್ಫಿಡೆಂಟ್ ಇರುತ್ತಾ ನಾನು ಎಕ್ಸಾಮ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಅಂತಂದ್ರೆ ಫೈನಲ್ ಮೆರಿಟ್ ಫೇಲ್ ಆದ್ಮೇಲೆ ಅಂತಿರ್ತೀರಿ ನಾನು ಎಕ್ಸಾಮ್ ಸ್ಕೋರ್ ಚೆನ್ನಾಗಿ ಮಾಡಿದ್ದೆ, ಬಟ್ ನಂದು ಸೆಲೆಕ್ಷನ್ ಆಗಲಿಲ್ಲ. ಯಾಕಂದ್ರೆ ಎಲ್ಲಿ ತಪ್ಪು ಮಾಡಿರ್ತೀರಿ ಅಂದ್ರೆ ಎಕ್ಸಾಮ್ನಲ್ಲಿ ಸ್ಕೋರ್ ಕಾರ್ಡ್ ಬಿಟ್ಟಿರೋದಲ್ಲ ಮೇನ್ ಪಾಯಿಂಟ್. ಯಾಕಂದ್ರೆ ಸ್ಕೋರ್ ಕಾರ್ಡ್ ಬಿಟ್ಟಿದ್ರಪ್ಪ ಅಂತಂದ್ರೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ರಿ, ಎಷ್ಟು ಮಾರ್ಕ್ಸ್ ಇಲ್ಲ ಅಂತ ಹೇಳಿ ನಿಮ್ಗೆ ಕನ್ಫರ್ಮೇಷನ್ ಗೊತ್ತಾಗುತ್ತೆ. ಓಕೆ, ಈಗ ನಿಮ್ಗೆ ಅವಕಾಶ ಇರೋದೇನಪ್ಪ ಅಂದ್ರೆ ಎಕ್ಸಾಮ್ನಲ್ಲಿ ನೀವು ಟೋಟಲಿ 50 ತೊಗೊಂಡಿದ್ರಿ ಅಂತ ತಿಳ್ಕೊಡ್ರಿ. 50 55 ತೊಗೊಂಡಿದ್ರಿ. ನಿಮ್ಗೆ ಫಿಸಿಕಲ್ನಲ್ಲಿ 100 ಮಾರ್ಕ್ಸ್ ಇದೆ ಅಂದ್ರೆ 100ಕ್ಕೆ ತೊಗೊಂಡ್ರಪ್ಪ ಅಂತಂದ್ರೆ 100ಕ್ಕೆ 100 ಮಾರ್ಕ್ಸನ್ನು ತೊಗೊಂಡ್ರಪ್ಪ ಅಂದ್ರೆ ಆರಾಮ್ಸಾಗಿ ನೀವು ಫೈನಲ್ ಕ್ವಾಲಿಫೈ ಆಗ್ತೀರಿ. ಅಕಸ್ಮಾತ್ ನೀವೇನಾದರೂ 3rd ಗ್ರೂಪ್ ಹೊಡೆದ್ಮೇಲೆ ಫುಲ್ಅಪ್ಸ್ 7 8 ಹೊಡೆದ್ರಪ್ಪ ಅಂದ್ರೆ ಫೈನಲ್ ಲಿಸ್ಟ್ಗೆ ಕುಂದ್ರಾಕ ಚಾನ್ಸ್ ಇರೋದಿಲ್ಲ. ಯಾಕಂದ್ರೆ ಅಕಸ್ಮಾತ್ ಏನಾದರೂ ಸ್ಕೋರ್ ಕಾರ್ಡ್ ಬಿಟ್ಟಿದ್ರಪ್ಪ ಅಂತಂದ್ರೆ ನಿಮ್ಗೆ ಕನ್ಫರ್ಮೇಷನ್ ಗೊತ್ತಾಗುತ್ತೆ. ನಾನು ಎಕ್ಸಾಮ್ನಲ್ಲಿ 80 ತೊಗೊಂಡಿದ್ದೀನಿ, ಫಿಸಿಕಲ್ನಲ್ಲಿ ಕೂಡ ಒಂದು 60 ಅಂತ 80 ಮಾರ್ಕ್ಸನ್ನು ತೊಗೊಂಡ್ರೆ ನಾನು ಕ್ವಾಲಿಫೈ ಆಗ್ಬೋದು ಅಂತ ಹೇಳಿ ಕಾನ್ಫಿಡೆಂಟ್ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಫಿಸಿಕಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಸೊ ಗ್ರೌಂಡ್ ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ. ಅಂದ್ರೆ ಗ್ರೌಂಡ್ ಯಾವ ಥರ ಇದೆ ಸಿಂಥೆಟಿಕ್ ಅಂತ ಹೇಳಿ ಒಂದ್ಸರಿ ನೋಡ್ಕೊಡ್ರಿ. ಗ್ರೌಂಡ್ ನೋಡ್ಕೊಡ್ರಿ. ಈಗ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಈಗ ಪೂರ ಗರಂ ಇದೆ ಇದು, ಅಂದ್ರೆ ಫುಲ್ ಹೀಟ್ ಇದೆ. ಸೊ ಈ ತರ ಒತ್ತಿದ್ರೆ ಯಾವ ತರ ಅಂದ್ರೆ ಹಿಗ್ತಾ ಇದೆ ಇದು ಒಂದು ಸಿಂಥೆಟಿಕ್. ಅಂದ್ರೆ ಜಾಸ್ತಿ ಕಾವಿರೋದ್ರಿಂದ ಮಾತ್ರ ಹಿಗ್ತಾ ಇದೆ. ಸುಮ್ಮನೆ ನೀವು ಮಾರ್ನಿಂಗ್ ಓಡೋ ಟೈಮ್ನಲ್ಲಿ ಏನೂ ಆಗೋದಿಲ್ಲ. ಅಂದ್ರೆ ಓಲ್ಡ್ ಸಿಂಥೆಟಿಕ್ ಇದೆ. ಆರಾಮ್ಸೆಯಾಗಿ ನೀವು ಬರಗಾಲನ್ನು ಕೂಡ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದು. ನೋಡ್ಕೋಬಹುದು, ಪೂರ ಏನು ನಾರ್ಮಲ್ ಆಗಿ ಆರಾಮ್ಸೆ ಓಡ್ಬೋದು ನೀವು, ಏನೂ ಕೂಡ ತೊಂದರೆ ಆಗೋದಿಲ್ಲ. ನೀವು ಅನ್ಕೊಳ್ಬೋದು ಸರ್ ಮಣ್ಣಿನ ಗ್ರೌಂಡ್ನಲ್ಲಿ ಹಾರ್ಡ್ ಆಗುತ್ತಾ ಅಥವಾ ಸಿಂಥೆಟಿಕ್ ಹಾರ್ಡ್ ಆಗುತ್ತಾ ಅಂತ ಕೇಳಿಸಿಂದ ನನ್ನ ಪ್ರಕಾರ ಸಿಂಥೆಟಿಕ್ ಗ್ರೌಂಡ್ನಲ್ಲಿ ಓಡುವಂಥದ್ದು ಸೂಪರ್ ಬೆಟ್ರೆ. ನೀವು ಮಣ್ಣಿನಲ್ಲಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥವ್ರಾಯ್ತು, ನೆಕ್ಸ್ಟ್ ಅದರ ಜೊತೆಗೆ ರೋಡ್ನಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಯಾಕಂದ್ರೆ ಹಳ್ಳಿಗಳಲ್ಲಿ ಗ್ರೌಂಡ್ ಇರೋದಿಲ್ಲ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಸೊ ಅಂಥವ್ರಿಗೆ ಬೆಟರ್. ಅಂದರೆ ಬೇಕಾದಂಥ ಮಳೆ ಆದರೂ ಕೂಡ ನಿಮಗೆಲ್ಲ ಕುಂದ್ರಸೋಕ್ಕಾಯ್ತು, ಗ್ರೂಪ್ ಮಾಡೋಕ್ಕಾಯ್ತು, ಸಿಸ್ಟಮೆಟಿಕ್ ಆಗಿ ವ್ಯವಸ್ಥೆ ಕೂಡ ಇದೆ. ಸರೌಂಡಿಂಗ್ ನೀವು ಬಂದು ಸ್ಟೇ ಇರೋಕ್ಕೂ ಕೂಡ ಅವೈಲೇಬಲ್ ಅನ್ನ ಮಾಡ್ತಾರೆ. ಪ್ರತಿ ವರ್ಷನೂ ಕೂಡ ನೋಡ್ಕೋಬಹುದು, ಯಾವಾಗಾದರೂ ಕೂಡ ನಿಮ್ಗೆ ರ್ಯಾಲಿಯಲ್ಲಿ ಅವೈಲೇಬಲ್ ಅನ್ನು ಮಾಡ್ತಾನೆ ಇದ್ದಾರೆ. ರಾಯಚೂರದಲ್ಲಿ ಅವೈಲೇಬಲ್ ಮಾಡಿದ್ದಾರೆ. ನೆಕ್ಸ್ಟ್ ಬೆಳಗಾವಿ ಯಾರು ಅದನ್ನು ಕೂಡ ನಿಮ್ಗೆ ಅಲ್ಲಿ ಸ್ಟೇ ಮಾಡೋಕ್ಕೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ರು. ಇಲ್ಲಿ ಕೂಡ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೊಡ್ತಾರೆ. ಓಕೆ,
ಟೋಟಲಿ ನಿಮ್ಗೆ 400 ಮೀಟರ್ ಟ್ರ್ಯಾಕನ್ನು ಸೊ ಸರೌಂಡಿಂಗನ್ನು ತೋರಿಸ್ತಾ ಇದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಸಂಪೂರ್ಣವಾಗಿ ಅಂದರೆ ನಿಮ್ಗೆ ಗ್ರೂಪ್ ವೈಸನ್ನು ಮಾಡಿ ಕುಂದಿಸ್ತಾರೆ. ಗ್ರೂಪ್ ವೈಸ್ ಮಾಡಿ ಕುಂದಿಸಿದಾಗ ಸೊ ಅಲ್ಲಿ ಯಾಕಂದರೆ ಬಹಳ ಕಡಿಮೆ ಇದೆ ಅಲ್ಲಿ ಗ್ಯಾಪು ನಿಮ್ಗೆ ಕುಂದಿರ್ಸಕ್ಕೆ. ಅಲ್ಲಿ ಯಾಕಂದರೆ ಇಲ್ಲಿ ಎಷ್ಟೊತ್ತಿದ್ರು ನಿಮ್ಮನ್ನ ಗ್ರೂಪ್ ಮಾಡ್ಕೊಂಡು ಬಂದುಬಿಟ್ಟು ಒಳಗಡೆ ಕುಂದಿರ್ಸಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಸರೌಂಡಿಂಗ್ ಎಲ್ಲ ಕಟಂಜರಿಯನ್ನು ಹಾಕ್ತಾರೆ. ಯಾಕಂದರೆ ಎರಡು ಕಡೆ ಕಟಂಜರಿಯನ್ನು ಹಾಕಿದ್ರಪ್ಪ ಅಂತಾರೆ ನಿಮ್ಗೆ ಕುಂದ್ರಾಕ್ ಮಾತ್ರ ಗ್ರೂಪ್ಗಳು ಪಾಸ್ ಆಗಿರ್ತಕ್ಕಂಥವ್ರು ಆಯಿತು. ನೆಕ್ಸ್ಟ್ ಫುಲ್ಅಪ್ಸಿಗೆ ಆಯಿತು. ನೆಕ್ಸ್ಟ್ ಅದೇ ಥರನಾಗಿ ಜಿಗ್ಜಾಗು ಮತ್ತು ಡಿಚ್ಚು ಆ ಸೈಡ್ ಇದಾವೆ. ಸೊ ಅಲ್ಲಿ ಕೂಡ ನಿಮ್ಗೆ ಸೋ ಮಾಡಿ ತೋರಿಸ್ತೀನಿ. ಸೊ ಸೈಡ್ಗೆಲ್ಲ ನೋಡ್ಕೋಬೋದು. ಪೂರ್ತಿ ನಿಮ್ಗೆ ಗಿಡಗಂಟಿಗಳಿದಾವೆ. ಆರಾಮ್ಸಾಗಿ ನಿಮ್ಗೆ ಒಳ್ಳೆಯ ವಾತಾವರಣ ಇದೆ. ಸೊ ಮೂಡುಬಿದಿರೆ ಗ್ರೌಂಡ್ ಅಂದ್ರೆ ಒಂಥರ ಫೇಮಸ್ಸು. ಇಂಡಿಯನ್ ಆರ್ಮಿ ವರದಿ ಹಾಕೊಳ್ಬೇಕಪ್ಪ ಅಂತಂದ್ರೆ ಮೂಡುಬಿದಿರೆ ರ್ಯಾಲಿ ಅಂತಂದ್ರೆ ಯಾರನ್ನಾದ್ರೂ ಕೇಳಿ ನಿಮ್ಗೆ ಮೂಡುಬಿದಿರೆ ರ್ಯಾಲಿಯಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಸಾಕಷ್ಟು ಸೋಲ್ಜರ್ಸ್ಗಳಾಗಿ ಈಗಾಗಲೇ ಡ್ಯೂಟಿ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಮೂಡುಬಿದಿರೆ ಗ್ರೌಂಡಿನಲ್ಲಿ ರನ್ನಿಂಗ್ ಹೊಡೆದಿರ್ತಕ್ಕಂಥವ್ರಿಗೆ ಎಕ್ಸ್ಪೀರಿಯನ್ಸ್ ಕೇಳ್ರಿ. ಇದೊಂದು ಒಳ್ಳೆಯ ಒಂದು ಬಡ ಒಂದು ಗ್ರಾಮೀಣ ಅಭ್ಯರ್ಥಿಗಳ ಸೈನಿಕರು ಆಗ್ಬೇಕನ್ನೋರಿಗೆ ಒಂದು ಬೆಸ್ಟ್ ಗ್ರೌಂಡನ್ನೇ ಅನ್ಕೊಳ್ಬೋದು. ಈ ಗ್ರೌಂಡ್ಗೆ ಏನೂ ಕೂಡ ಹೆಸರಿಡುವಂಥದ್ದಿಲ್ಲ, ಅಷ್ಟು ಸಿಸ್ಟಮೆಟಿಕ್ ಆಗಿ ಇಟ್ಟಿದ್ದಾರೆ. ಏನು ಕೂಡ ಇದರಲ್ಲಿ ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ನೋಡ್ಕೋಬೋದು ಆ ಸೈಡು ಟೋಟಲಿ ನಿಮ್ಗೆ ಅಕಸ್ಮಾತ್ ಏನಾದರೂ ನಿಮ್ಮನ್ನ ಒಳಗಡೆ ಎಂಟ್ರಿ ಹಾಲ್ ಟಿಕೆಟ್ ಅತಿ ಸ್ಕ್ಯಾನ್ ಮಾಡ್ಕೋದಾಯ್ತಪ್ಪ ಅಂದರೆ ಇದೆಲ್ಲ ಏನು ಟೋಟಲಿ ಕಾಣಿಸುತ್ತಲ್ಲ, ಇಲ್ಲೆಲ್ಲ ನಿಮ್ಗೆ ಗ್ರೂಪ್ಗಳನ್ನು ಮಾಡ್ತಾರೆ. ಟೋಟಲಿ ಒಂದು ದಿನಕ್ಕೆ ಎಷ್ಟು ಜನಗಳನ್ನು ಬಂದರೂ ಕೂಡ ಇಲ್ಲಿ ನಿಮ್ಗೆ ಗ್ರೂಪ್ಗಳನ್ನು ಟೋಟಲಿ ಒಂದು 2-3 ಸಾವಿರ ಮೀಟರ್ ಜನಗಳನ್ನು ಇಲ್ಲಿ ಕುಂದಿರ್ಸ್ಬೋದು. ಇಲ್ಲೇನು ತೊಂದರೆಗಳಾಗೋದಿಲ್ಲ. ಇಲ್ಲೆಲ್ಲ ಕುಂದಿರ್ಸ್ಬಿಟ್ಟು ನಿಮ್ಮನ್ನ ಒಳಗಡೆ ಎಂಟ್ರಿ ಮಾಡ್ಕೋತಾರೆ ಮಾರ್ನಿಂಗ್ ಟೈಮ್ನಲ್ಲಿ. ಸೊ ಅಷ್ಟೇನು ಜಳ ಇರೋದಿಲ್ಲ. ಈಗ ನಾನು ಬಂದಿರತಕ್ಕಂಥದ್ದು ಮಧ್ಯಾಹ್ನ 11:30 ಆಗಿದೆ. 11:30 ಟೈಮಿಂಗ್ನಲ್ಲಿ ಫುಲ್ ಯಾಕೆಂದರೆ ಬಹಳ ಬಿಸಿಲು ಐತಿ. ನನಗೂ ಕೂಡ ಜಾಸ್ತಿ ಮಾತಾಡಕತ್ತಿದ್ರು ಕೂಡ ಒಂದು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅಷ್ಟು ಸೆಕೆ ಆಗ್ತಾ ಇದೆ. ಮಂಗಳೂರು ಗೊತ್ತಿರ್ಬೋದು ನಿಮ್ಗೆ ಯಾವ ಥರ ವಾತಾವರಣ ಇದೆ ಅಂತ ಹೇಳ್ಕೇಸಿಂದ. ಮಳೆಗಾಲದಲ್ಲಿ ಕೂಡ ಹಂಗೆ, ಚಳಿಗಾಲದಲ್ಲಿ ಕೂಡ ಹಂಗೆ. ಅಂದರೆ ಮಂಗಳೂರು ಫುಲ್ ಹೀಟಾಗೆ ಇರ್ತದೆ. ಓಕೆ, ಬರಬೇಕಾದ್ರೆ ನಿಮಗೂ ಯಾವತ್ತೂ ನಿಮ್ಮ ಜೊತೆನೇ ನಾನು ಕೂಡ ಫಸ್ಟ್ ಡೇ ರ್ಯಾಲಿಗೆ ಬರ್ತೀನಿ. ಬಂದ ತಕ್ಷಣ ಯಾವ ಥರ ಸ್ಟೇ ಆಗಬೇಕು, ಎಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಎಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಗೆ ಊಟದ ವ್ಯವಸ್ಥೆ ಎಲ್ಲಿ ಕೊಡ್ತಾ ಇದ್ದಾರೆ, ಸೊ ಬಸ್ಸಿನ ವ್ಯವಸ್ಥೆ ಯಾವ ಥರ ಇದೆ. ಯಾಕೆಂದರೆ ಬಸ್ ಸ್ಟ್ಯಾಂಡ್ ಹತ್ರ ಬರಬೇಕಾದ್ರೂ ಕೂಡ ಫುಲ್ ಘಾಟ್ ಸೆಕ್ಷನ್ದಲ್ಲೇ ಬರಬೇಕು. ಆ ಟ್ರೈನ್ದಲ್ಲಿ ಕೂಡ ಅದೇ ಥರನಾಗಿರ್ತದೆ. ಒಂಚೂರು ಯಾಕೆಂದರೆ ನೀವು ಘಾಟ್ ಸೆಕ್ಷನ್ದಲ್ಲಿ ಅಡ್ಡಾಡಿರೋದಿಲ್ಲ. ಅಕಸ್ಮಾತ್ ಘಾಟ್ ಸೆಕ್ಷನ್ದಲ್ಲಿ ಇಲ್ಲೆಲ್ಲ ಗೌರ್ಮೆಂಟ್ ಬಸ್ ಇರೋದಿಲ್ಲ, ಪ್ರೈವೇಟ್ ಬಸ್ಸೇ ಬರ್ತಾವೆ ಇಲ್ಲೆಲ್ಲ. ಅಂದರೆ ಮೂಡುಬಿದಿರೆಗೆ ನೀವು ಮಂಗಳೂರಿಂತ್ರ ಮೂಡುಬಿದಿರೆ ಬರಬೇಕಪ್ಪ ಅಂದರೆ ಪ್ರೈವೇಟ್ ಬಸ್ಸಿಗೆ ಬರಬೇಕಾಗತ್ತಾ. ಓಕೆ, ಪ್ರೈವೇಟ್ ಬಸ್ಸಿಗೆ ನೋಡ್ಕೊಡ್ರಿ. ನಾನು ಕೂಡ ಟಿಕೆಟ್ ತೆಗೆಸ್ಕೊಂಡು ಕೇಸಿಂದ ಪ್ರೈವೇಟ್ ಬಸ್ಸಿಗೆ ಬಂದಿದ್ದೀನಿ. ಟೋಟಲಿ ಮಂಗಳೂರಿಂತ್ರ 52 ರೂಪೀಸ್ ಇದೆ. 52 ರೂಪೀಸ್ ನಾನು ಬರಬೇಕಾದ್ರೆ ಸುಮ್ಮನೆ ಒಂಥರ ಏನೋ ಉಲ್ಟಿ ಅದರ್ಸಮ ಆಗೋದು ಬಸ್ನಲ್ಲಿ. ಯಾಕಂದರೆ ನಾವು ಜರ್ನಿ ಮಾಡಿರ್ತಕ್ಕಂಥದ್ದು ಸ್ಟೇಟ್ ನಮ್ಮ ವಾತಾವರಣನೇ ಬೇರೆ ಆಗುತ್ತಾ. ಸೊ ಇಲ್ಲಿ ಘಾಟ್ ಸೆಕ್ಷನ್ದಲ್ಲಿ ಅಡ್ಡಾಡಬೇಕಪ್ಪ ಅಂದರೆ ತಲೆ ತಿರುಗುದತಿ ಆಗುತ್ತಾ. ನೀವು ಬರಬೇಕಪ್ಪ ಅಂದರೆ ಅಡ್ವಾನ್ಸ್ ಆಗಿ ಒಂದಿನ ಮುಂಚೆ ಬರ್ರಿ. ಅಕಸ್ಮಾತ್ ನಿಮಗೆ ಯಾಕಂದರೆ ಘಾಟ್ ಸೆಕ್ಷನ್ ಎಷ್ಟೋ ಜನಕ್ಕೆ ಅಡ್ಜಸ್ಟೇಬಲ್ ಆಗೋದಿಲ್ಲ. ಬಂದ ತಕ್ಷಣ ಉಲ್ಟಿ ಆಗಿ ಕೇಸಿಂದ ಆರಾಮ್ ತಪ್ಪಿ ಸೊ ಫಿಸಿಕಲ್ ಓಡಬೇಕಂದ್ರೆ ಉಲ್ಟಿ ಆದ ತಕ್ಷಣ ಮನುಷ್ಯನಿಗೆ ಒಂಥರ ವೀಕ್ನೆಸ್ ಆಗುತ್ತೆ. ಅಡ್ವಾನ್ಸ್ ಆಗಿ ಬಂದ್ರಪ್ಪ ಅಂತಂದರೆ ಸೊ ನೀವೇನೋ ಪ್ರಾಬ್ಲಮ್ ಆದರೂ ಕೂಡ ಒಂದು ಟ್ಯಾಬ್ಲೆಟ್ಸನ್ನು ತೊಗೊಂಡು ಆರಾಮ್ಸೆ ಆಗಿ ನೀವು ಫಿಸಿಕಲನ್ನು ಓಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು ಈ ಕಡೆ ಆಲ್ಮೋಸ್ಟ್ ಆಲ್ ಅಲ್ಲಿ ಒಂದು ಡಿಚ್ ಇದೆ. ಸೊ ಆ ಡಿಚ್ನಲ್ಲಿ ನಿಮ್ಗೆ ಅಲ್ಲಿ ಡಿಚ್ ದಿಗಿಸ್ತಾರ. ಸೊ ಇದರಲ್ಲಿ ಮಟೀರಿಯಲ್ನ ಇಟ್ಟಿದ್ದಾರೆ. ಜಿಗ್ಜಾಗ್ಗಳಾಯಿತು, ನೆಕ್ಸ್ಟ್ ಇನ್ನೂಗಿರ್ತಕ್ಕಂಥದ್ದು ಫುಲ್ಅಪ್ಸು, ಇದರಲ್ಲಿ ಮಟೀರಿಯಲ್ಗಳು ಇದಾವೆ. ಸೊ ಅವನ್ನ ಎಲ್ಲಿ ಫಿಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಸಾಕಷ್ಟು ಜಾಗಗಳಿದಾವೆ. ಸೊ ಒಳಗಡೆ ಫಿಟ್ ಮಾಡ್ಬೋದು. ಅದೇ ಥರನಾಗಿ ಸೊ ಇಲ್ಲಿ ಸೈಡ್ಗೆ ಸಾಕಷ್ಟು ಜಾಗ ಇದೆ, ಅಲ್ಲೆಲ್ಲಾದರೂ ನಿಮ್ಗೆ ಫಿಟ್ಟನ್ನು ಮಾಡ್ತಾರೆ. ಓಕೆ, ಯಾರೆಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಿಲ್ಲ ಸೊ ಚೆನ್ನಾಗಿ ತಯಾರಿಗಳನ್ನು ಮಾಡಿಕೊಡ್ರಿ. ನಿಮ್ಗೆ ಇನ್ನೊಂದು ಸಾರಿ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಗ್ರೌಂಡ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೇಳಿದಿರಲ್ಲ. ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನನ್ನ ಪ್ರಕಾರ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಅಕಸ್ಮಾತ್ ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥವ್ರಾಯ್ತು, ನೆಕ್ಸ್ಟ್ ಬರಗಾಲಿ ಓಡ್ತಿರ್ತಕ್ಕಂಥವ್ರಾಯ್ತು, ನೀವು ಪ್ರಾಕ್ಟೀಸ್ ಯಾವ ಥರ ಮಾಡ್ತಾ ಇರಲ್ಲ ಸೇಮ್ ಅದೇ ಥರನಾಗಿ ಓಡಿ. ಅಕಸ್ಮಾತ್ ಒಂದಿಷ್ಟು ಜನಗಳು ಹೇಳ್ತಿರ್ತಾರ, ಸರ್ ನಾನು ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಆನಂತರ ಸಿಂಥೆಟಿಕ್ನಲ್ಲಿ ಬರಗಾಲಿ ಓಡಿ ಅಂತ ಹೇಳಿಸಿಂದ ನೋಡ್ಕೊಡ್ರಿ. ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿರ್ತೀರಿ ಅಂದ್ರೆ ನೀವು ಒಂದೇ ದಿನಾನು ಹಳ್ಳನ್ನು ತುಳಿದಿರೋದಿಲ್ಲ. ಅಕಸ್ಮಾತ್ ಇಲ್ಲಿ ಬಂದು ಏನಾದರೂ ಒಂದು ಸ್ವಲ್ಪ ಮುಂಚೆ ಬಿಸಿಲು ಇತ್ತಪ್ಪ ಅಂದರೆ ಕಾಲು ಸುಡ್ತದ. ಕಾಲು ಸುಟ್ಟು ನಿಮ್ಮದು ಕಾಲು ಕೆತ್ತಿದ ತಕ್ಷಣ ನಿಮ್ಗೆ 2 ರೌಂಡ್ ಓಡ್ತೀರಿ. 2 ರೌಂಡ್ ಓಡಿದಾದ್ಮೇಲೆ ಸೊ 3ನೇ ರೌಂಡಿಗೆ ಕಾಲು ಉರಿಯಾಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಸ್ಟಾಪ್ ಮಾಡ್ತೀರಿ. ಇಲ್ಲಿ ಏನೂ ತೊಂದರೆ ಇಲ್ಲ. ನೋಡ್ಕೋಬಹುದು. ನೀವು ಅಂದ್ಕೊಳ್ತೀರಾ ಸರ್ ಶೂಸ್ ಹಾಕೊಂಡ್ರೆ ಒಳಗಡೆ ಕಾಲು ಸಿಕ್ಕೊಳ್ಳುತ್ತೆ ಅಂತ ಹೇಳ್ಕೇಸಿಂದ ಎಲ್ಲ ಸಿಂಥೆಟಿಕ್ ಗ್ರೌಂಡು ರೀಸೆಂಟ್ ಆಗಿ ಮಾಡಿರ್ತಕ್ಕಂಥದ್ದು ಒಳಗಡೆ ಕಾಲು ಸಿಕ್ಕೊಳ್ಬಹುದು. ಬಟ್ ಇದು ಓಲ್ಡ್ ಇದೆ ಸಿಂಥೆಟಿಕ್, ಅಂದರೆ ಓಲ್ಡ್ ಇರೋ ಕಾರಣದಿಂದ ಕರೆಕ್ಟಾಗಿ ಫಿಟೇಬಲ್ ಆಗಿ ಅಡ್ಜಸ್ಟೇಬಲ್ ಆಗಿ ಕುತ್ಕೊಂಡಿದೆ. ಇಲ್ಲಿ ಏನು ಕೂಡ ನಿಮ್ಗೆ ತೊಂದರೆ ಆಗೋದಿಲ್ಲ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ಕೊಡ್ರಿ ಡಿಚ್. ಸೊ ಇಲ್ಲೆಲ್ಲ ಇಷ್ಟೆಲ್ಲ ಫೆಸಿಲಿಟಿ ಇದೆ. ಇಲ್ಲಿ ಆರಾಮ್ಸೆ ಆಗಿ ನಿಮ್ಮನ್ನ ಕುಂದಿರ್ಸ್ಕೊಂಡು ಹೈಟು ವೇಟು ಚೆಸ್ಟ್ ಮೆಜರ್ಮೆಂಟು
ಎಲ್ಲನೂ ಕೂಡ ಇಲ್ಲೇ ಮಾಡ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಎಂಟ್ರೆನ್ಸ್ ಗೇಟ್ ಆ ಕಡೆ ಇದೆ. ಸೊ ಎಂಟ್ರೆನ್ಸ್ ಗೇಟ್ ತೋರಿಸಿದಲ್ಲ ನಿಮ್ಗೆ ಆಗಲೇ. ಸೊ ಅದು ಎಂಟ್ರೆನ್ಸ್ ಗೇಟ್ ಆದಮೇಲೆ ಸೊ ಹೈಟ್ ಫಸ್ಟ್ಗೆ, ಯಾಕಂದ್ರೆ ಅಗ್ನಿವೀರದಲ್ಲಿ ಗೊತ್ತಿರ್ಬೋದು ನಿಮ್ಗೆ, ಈಗ ಮೊದಲಿಗೆ ಹೈಟ್ ಹೊರಗಡೆ ಒಂದು ಹೈಟ್ ಇರ್ತಿತ್ತು, ಮತ್ತು ಅದಾದ್ಮೇಲೆ ಫಿಟ್ ಆದ್ಮೇಲೆ ಒಳಗಡೆ ಒಂದು ಹೈಟನ್ನು ಚೆಕ್ ಮಾಡ್ತಿದ್ರು. ಇವಾಗ ರನ್ನಿಂಗ್ ಹೊಡೆದಾದ್ಮೇಲೆ ಹೈಟನ್ನು ಚೆಕ್ ಮಾಡ್ತಾರೆ. ಒಂದು ಅವಕಾಶವನ್ನ ಕೊಡೋಣ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ದೂರಿಂದ ಬಂದಿರ್ತಾರ, ಪ್ರಯತ್ನವನ್ನ ಮಾಡ್ತಾ ಇರ್ತಾರಂದ್ರೆ ಸೊ ರನ್ನಿಂಗ್ ಆದ್ರೂ ಹೊಡಿತೀನಿಲ್ಲ ಅನ್ನೋ ಕಾನ್ಫಿಡೆಂಟ್ ಆದ್ರೂ ಕೂಡ ಗೊತ್ತಾಗುತ್ತೆ. ರನ್ನಿಂಗ್ ಹೊಡೆದಾದ್ಮೇಲೆ ಹೈಟ್ ಕುಂದಿರುತ್ತೋ ಬಿಡುತ್ತೋ ಆಮೇಲೆ ಡಿಫೆಂಡ್. ಸೊ ಅದೊಂದು ಬೆಟರ್ ಕೊಟ್ಟಿದ್ದಾರೆ. ಓಕೆ, ನೀವೇನಾದ್ರೂ ಫಿಸಿಕಲ್ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀರಪ್ಪ ಅಂದರೆ ಸರ್, ನಿಮ್ಮ ಅಕಾಡೆಮಿದಲ್ಲಿ ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಕೇಸಂದ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ನಮ್ಮ ಅಕಾಡೆಮಿದಲ್ಲಿ, ನಮ್ಮ ಎಚ್.ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ, ಸೊ ನಾವು ಇವಾಗಲೇ ಫಿಸಿಕಲ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಬೆಳಗಾವಿ ಯಾರು ಅಂತ ನಮ್ಮ ಹತ್ರ 7 ಜನಗಳು ಎಕ್ಸಾಮ್ ಮತ್ತು ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಷನ್ ಆಗಿದ್ದಾರೆ. ನೆಕ್ಸ್ಟ್ ಸಾಕಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ ಅನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ವಿ, ಬಟ್ ಫೈನಲ್ ಮೆರಿಟ್ ಕುತ್ಕೊಳ್ಳಿಲ್ಲ. ನೆಕ್ಸ್ಟ್ ಬೆಂಗಳೂರು ಯಾರೋ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಷ್ಟು ಜನ ಫಿಸಿಕಲ್ಗೆ ಬಂದಿರಲ್ಲ, ಎಲ್ಲರೂ ಕೂಡ ಫಿಸಿಕಲ್ ಕೂಡ ಕ್ವಾಲಿಫೈ ಆಗಿದ್ದಾರೆ. ನೆಕ್ಸ್ಟ್ ಅವ್ರದ್ದು ಫೈನಲ್ ಮೆರಿಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ನಾನು ಮಂಗಳೂರು ಏರಿಯಾದವ್ರಿಗೆ ಹೇಳ್ತಾ ಇದ್ದೀನಿ. ಸೊ 100% ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಹೊಡೆಯೋಗೆ ನಾವು ಫಿಸಿಕಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಫುಲ್ ಆಪ್ಷನಲ್ಲಿ 10 ಎಕ್ಸಲೆಂಟ್ ಹೊಡೆಯೋಗೆ ನಾವು ರೆಡಿ ಮಾಡಿಸ್ತಾ ಇದೀವಿ. ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ನಮ್ಮ ಎಚ್.ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ನವನಗರ ಜಿಲ್ಲಾ ಕ್ರೀಡಾಂಗಣ ಹತ್ರ ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಕೂಡ ವ್ಯವಸ್ಥೆ ಇದೆ. ಯಾಕಂದ್ರೆ ಇಲ್ಲಿ ಆ ಗ್ರೌಂಡಿನಲ್ಲಿ, ಮಣ್ಣಿನ ಗ್ರೌಂಡ್ನಲ್ಲಿ ನೀವೇನಾದ್ರೂ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಸೊ 100% ಈ ಗ್ರೌಂಡ್ನಲ್ಲಿ ಆರಾಮ್ಸಾಗಿ ನೀವು ಓಡ್ಬೋದು. ಓಕೆ, ಬರ್ಬೇಕನ್ನೋರು ಫಿಸಿಕಲ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಡ್ರಿ. ನಿಮಗೆ ಈ ಗ್ರೌಂಡ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಕ್ಕೆ ಸೊ ಏನ್ ಅನಿಸ್ತಿದೆ, ಸೊ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅನ್ನಕ್ಕೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.